ಎಸ್ ಸೃಜನ್ ಅವರೇ, 28ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜಿ ಎಸ್ ಟಿ ನಿಮ್ಮ ಇದರಲ್ಲಿ, ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್? GST ಯಾವತ್ತಿದ್ರೂ ನನಗೆ ತುಂಬ ಹತ್ತಿರವಾಗಿರುತ್ತೆ. ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ ಆ್ಯಸ್ ಅ ಡೈರೆಕ್ಟರ್. ಆ್ಯಂಡ್ ಆಫ್ಕೋರ್ಸ್ ನನ್ನ ಕತೆ ಕೂಡ ನನ್ನದೇ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಜನರಿಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದೊಂದು ಟೆನ್ಷನ್ ಕೂಡ ಇತ್ತು, ಒಂದು ಭಯ ಕೂಡ ಇತ್ತು. ಬಟ್ ಸಿನಿಮಾ ನೋಡಿದ ನಂತರ ನನಗೆ ಒಂದು ಧೈರ್ಯ ಬಂದಿದ್ದೇನು ಅಂದರೆ, ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಂತಹ ಒಂದು ಏನಂತಾರೆ ಮೇಕಿಂಗ್ ಆಗಿರ್ಬೋದು, ರೀಚ್ ಇರ್ಬೋದು, ಅಥವಾ ಕತೆ ಹೇಳುವಂಥ ಒಂದು ಸ್ಟೈಲ್ ಆಗಿರ್ಬೋದು, ಇದು ಚೆನ್ನಾಗಿ ರೀಚ್ ಆಗಿದೆ ಅನ್ನೋದೊಂದು ನಂಬಿಕೆ ಜಾಸ್ತಿ ಆಯಿತು ನನಗೆ ಸಿನಿಮಾ ನೋಡಿದ್ಮೇಲೆ. ಓಕೆ, ಅನ್ನ ಬೆಂದಿದೆ ಅನ್ನೋದಕ್ಕೆ ಒಂದು ಅಗಳು ಸಾಕು ಅಂತಂತಾರೆ. ಸೊ ಟ್ರೈಲರು, ಸಾಂಗು ಇವಾಗಲೇ ಟ್ರೆಂಡಿಂಗಲ್ಲಿದೆ. ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ ಸಾಂಗ್ಗಳನ್ನ. ಸೊ ಅಲ್ಲೇ ಸಿನಿಮಾ ಅರ್ಧ ಗೆದ್ದೋಗಿದೆ ಈಗ ಸಿನಿಮಾ. ಅದೊಂದು ಇನ್ವಿಟೇಷನ್ ಅಂತ ಹೇಳ್ಬೋದು ಸರ್. ಅಂದರೆ ಇನ್ವಿಟೇಷನ್ ಯಾಕೆ ಅಂದರೆ, ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ನಾವು ಟ್ರೈಲರಲ್ಲಿ ಬಿಟ್ಟಿರ್ತೀವಿ. ಆ್ಯಂಡ್ ಸಾಂಗ್ಸ್ ಯಾವ ರೀತಿ ಕ್ಯಾಚಿ ಆಗುತ್ತೆ, ಇವಾಗ ರೀಲ್ಸ್ ತುಂಬ ಟ್ರೆಂಡಿಂಗ್ ಇರೋದ್ರಿಂದ ಅದಕ್ಕೆ ಸಪೋರ್ಟ್ ಆಗುತ್ತೆ ಅನ್ನೋವಾಗ ನಮಗೆ ಬಹಳ ಖುಷಿಯಾಗುತ್ತೆ. ಆ್ಯಂಡ್ ಈಗ ಆಲ್ರೆಡಿ ಸಾಕಷ್ಟು ಜನ ಅದನ್ನು ಸೆಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ಮಾಡಿರೋಂಥ ಕೆಲಸಕ್ಕೆ ಕರೆಕ್ಟ್ ಆದಂಥ ಒಂದು ಪ್ರತಿಕ್ರಿಯೆ ಸಿಕ್ಕಾಗ ನಮಗೆ ಒಂಥರ ಭಾಳ ಖುಷಿಯಾಗುತ್ತೆ. ಅದೇ ಇಲ್ಲಿವರೆಗೂ ಆಗಿರುವಂಥ GSTಯಲ್ಲಿ ಸಿಕ್ಕಿರುವಂಥ ಪ್ಲಸ್ ಪಾಯಿಂಟ್. ಓಕೆ, ಈ ಸಿನಿಮಾದಲ್ಲಿ ಅಮ್ಮನಿಗೆ ಮತ್ತು ಮಗನಿಗೆ ಇಬ್ಬರಿಗೂ ಕೂಡ ಆ್ಯಕ್ಷನ್ ಕಟ್ ಹೇಳೋದಂಥ ಒಂದು ಸಿಚುವೇಶನ್. ಇದು ಇತಿಹಾಸನೇ ಹೋಗಿದೆ ನೋಡಿ. ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. 3 ತಲೆಮಾರುಗಳು ಒಂದೇ ಫ್ರೇಮ್ನಲ್ಲಿ ಕಾಣಿಸ್ಕೊಂಡಿರುವಂಥ ಇತಿಹಾಸ ನನಗೆ ತಿಳಿದ ಮಟ್ಟಿಗೆ ಎಲ್ಲೂ ಇಲ್ಲ. ಬಟ್ ಅದು ಆಗಿಲ್ಲ ಅಂತಂದರೆ ಇದು ಫಸ್ಟ್ ಟೈಮ್ ಆಗಿರೋದು. ಸೊ 3 ಜನರೇಷನ್ಸ್ ಇನ್ 1 ಫ್ರೇಮ್. ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲೇ ಆಗಿದೆ ಅದು. ನಾಗಾರ್ಜುನ ಅವ್ರ ಫ್ಯಾಮಿಲಿಯವರು ಒಂದು ಸಿನಿಮಾ ಮಾಡಿದರು. ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರೋದು ನನಗೆ ಅಷ್ಟರ ಮಟ್ಟಿಗೆ ನೆನಪಿಲ್ಲ. ಸೊ ಹಾಗಾಗಿ ಇದು ಕೂಡ ಒಂದು ದೊಡ್ಡ ಒಂದು ರೆಕಾರ್ಡ್ ಆಗಿ ಉಳಿಯುತ್ತೆ ಅನ್ನೋದರಲ್ಲಿ ನನಗೆ ಒಂದು ಹೆಮ್ಮೆ ಇದೆ. ಓಕೆ, GST ಅಂದರೆ ಟೈಟ್ಲನ್ನ ಸುಮಾರು ಜನ ಸುಮಾರು ಥರ ಅದನ್ನು ಡಿಕೋಡ್ ಮಾಡ್ತಾ ಇದ್ದಾರೆ. ಸೊ GST ಅಂದ್ರೇನು ಒರಿಜಿನಲ್? GST ಒರಿಜಿನಲ್ ನೋಡಿ, ಇಲ್ಲಿ ಗೋಸ್ಟ್ಸ್ ಇನ್ ಟ್ರಬಲ್ ಅಂದರೆ, ಇದು ಎಲ್ಲರೂ ಹೇಳಿದ್ರು ಬಂದಿದೆ, ಇದು ಬಂದಿದೆ. ಇದು ಕ್ರಿಯೇಟಿವ್ ಲೀನಿಯನ್ಸ್ ಅಂತ ಹೇಳ್ಬೋದು. ಅಂದರೆ ಒಬ್ಬ ಡೈರೆಕ್ಟರ್ಗೆ ಏನಾದರೂ ಒಂದು ಮಾಡಬೇಕು ಅಂದಾಗ ಯಾವ ರೀತಿ ಅದನ್ನು ಯೂಸ್ ಮಾಡ್ಕೋಬೋದು. ಸೊ GSTಗೆ ನಾವು ಇದನ್ನು ಸೇರಿಸ್ಕೊಂಡಿರೋದು ಏನಕ್ಕೆ ಅಂದರೆ, GST ಈಸ್ ವೆರಿ ಕಾಮನ್, ಎಲ್ರಿಗೂ ಗೊತ್ತಿರೋವಂಥದ್ದು. GST ಯಾರಿಗೂ ಗೊತ್ತಿಲ್ಲದಿರೋದು. ಸೊ ಇವಾಗ GST ಅಂದ ತಕ್ಷಣ ಎಲ್ರಿಗೂ ಕಿವಿ ನೆಟ್ಗಾಗುತ್ತೆ. ಅಂದರೆ ಏನು ಆ್ಯಂಡ್ ಸಿನಿಮಾಗೆ ಇಟ್ಟಿದ್ದೀವಿ ಅಂದರೆ, ಇದು ಗೋಸ್ಟ್ಸ್ ಇನ್ ಟ್ರಬಲ್. ಏನು ಗೋಸ್ಟ್ಸ್ ಇನ್ ಟ್ರಬಲ್? ಗೋ ಸಿ ಇನ್ ಥಿಯೇಟ್ರಿಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ದೆವ್ವಗಳಿಗೆ ಏನು ಪ್ರಾಬ್ಲಮ್ ಬರ್ಬೋದು ಅಂತ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಕಾಮಿಡಿ ಸಿನಿಮಾ ಮಾಡಬೇಕು. ಕಂಪ್ಲೀಟಾಗಿ ಇದರಲ್ಲಿ ಯಾವುದೇ ಒಂದು ರೀತಿಯಾದಂಥ ತಲೆಗೆ ಹುಳ ಬಿಟ್ಕೊಳ್ಳೋದು, ತಲೆಗೆ ಟೆನ್ಷನ್ ಕೊಡುವಂಥದ್ದು, ಅಥವಾ ಅಯ್ಯಯ್ಯಪ್ಪ ಇದು ಸಿಕ್ಕಾಪಟ್ಟೆ ಲೌಡ್ ಆಗಿದೆ ಅನ್ನೋದು, ಅದು ಯಾವುದೂ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಕರರು ನೋಡಬಹುದಾದಂತಹ ಸಿನಿಮಾ ಅಂದರೆ GST. ಆಮೇಲೆ ನಾನು ಹೇಳಿದಾಗೆ ನನ್ನ ಕೆರಿಯರ್ನಲ್ಲಿ ಸರಿಸುಮಾರು ಒಂದು 1000 ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ದೀನಿ ನಾನು. ಮಜಾ ಟಾಕೀಸಿನ ಮುಖಾಂತರನೇ ಒಂದು 650ಕ್ಕೂ ಹೆಚ್ಚು ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ದೀನಿ. ಆದಮೇಲೆ ಬೇರೆ ಸಿನಿಮಾಗಳೆಲ್ಲ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ ಒಂದು 1000 ಸಿನಿಮಾಗಳು. ಎಲ್ಲರೂ ಹೇಳೋದು ಒಂದು ಕಾಮನ್ ಫ್ಯಾಕ್ಟ್ರು, ನಮ್ಮ ಸಿನಿಮಾ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ. ಯಾಕಂದರೆ ಅವರ ಸಿನಿಮಾ ಅವ್ರ ಮನಸ್ಸಿಗೆ ಅವ್ರಿಗೆ ತುಂಬ ಹತ್ತಿರವಾಗಿರುತ್ತೆ. ಇನ್ನೊಂದೇನು ಅಂದರೆ, ಯಾವ ಸಿನಿಮಾನೂ ಸೋಲ್ಬೇಕು ಅಂತ ಮಾಡುವಂಥ ಸಿನಿಮಾಗಳಾಗಿರಲ್ಲ, ಎಲ್ಲದನ್ನು ಗೆಲ್ಲುವಂಥ ಒಂದು ಪ್ರಯತ್ನದಲ್ಲೇ ಮಾಡೋದು. ಆದರೆ ನಾನು ಈ ಸಿನಿಮಾ ಮಾಡಬೇಕಾದ್ರೆ ತಲೆಯಲ್ಲಿ ಇಟ್ಕೊಂಡಿದ್ದು ಒಂದೇ ಒಂದು, ಸೋಲು ಗೆಲುವು ಅನ್ನೋದು ಸೆಕೆಂಡ್ರಿ. ಫಸ್ಟ್ ಪ್ರೈಮರಿಲಿ ನಾನು ಮಾಡಬೇಕಾಗಿರೋದು ನನ್ನ ಸಿನಿಮಾ ಜನರಿಗೆ ರೀಚ್ ಆಗಬೇಕು ಆ್ಯಂಡ್ ಜನರನ್ನ ನಗಿಸ್ಬೇಕು ಅಂತ. ಸೊ ನಗಿಸೋ ಉದ್ದೇಶದಿಂದ ಮಾಡಿರುವಂಥ ಸಿನಿಮಾ. ಇದನ್ನು ನೋಡಿ ನೀವು ನಕ್ಕರೆ ಅದೇ ನನಗೆ ಸಂತೋಷ.